ಆತ್ಮೀಯ H16 ನ್ಯೂಸ್ ಅಥವಾ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತಿಸುತ್ತಾ ನಾನು ಎಂ.ಐ. ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಕಾಂಗ್ರೆಸ್ ನಡುಕಿನ ಬನ ಜಗಳ, ಕುರ್ಚಿ ಕಚ್ಚಾಟ ಯಾಕೋ ಏನೋ ಹೆಚ್ಚಾಗ್ತಾ ನೋಡೋದು. ಇದು ಈ ಸಂದರ್ಭದಲ್ಲಿ ಆಗಬಾರ್ದಾಗಿತ್ತು. ಯಾಕಪ್ಪ ಅಂತಂದರೆ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆ. ಏನೋ ಇತ್ತೀಚೆಗೆ ರಾಹುಲ್ ಗಾಂಧಿಯವರ ಸಾಹಸದಿಂದ, ಅವರ ಪಾದಯಾತ್ರೆಯಿಂದ, ಅವರ ದೇಶ ಪರ್ಯಟನೆಯಿಂದ ಒಂದು ರೂಪ ಪಡಿತಾ ಇದೆ. ಇಂಥ ಸಂದರ್ಭದಲ್ಲೇ ಒಳ್ಳೆಯ ಆಡಳಿತವನ್ನು, ಗುಡ್ ಗವರ್ನೆನ್ಸ್ ಕೊಡಬೇಕಾದಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಂದಿಷ್ಟು ನಿಧಾನಕ್ಕೆ ಕೋಳಿ ಜಗಳಕ್ಕೆ ಇಳಿತಾ ಇದ್ದಾರಾ ಅನ್ನೋ ಪ್ರಶ್ನೆ. ಜೊತೆಗೆ ಎಲ್ಲರಿಗೂ ಕುರ್ಚಿ ಆಸೆ ಅದ, ನಾನು ಚೀಫ್ ಮಿನಿಸ್ಟರ್ ಆಗಬೇಕು, ನಾನು ಆಗಬೇಕು. ಯಾರಿಗಿಲ್ಲ ರೀ ಚೀಫ್ ಮಿನಿಸ್ಟರ್ ಮತ್ತು ಪ್ರಧಾನಿ ಆಗೋದು? ಎಲ್ಲರೂ ಪ್ರಧಾನಿ ಆಗೋದು ಬಯಸ್ತಾ ಇದ್ದಾರೆ. ಆಗೋದು ಎಷ್ಟು ಜನ? ಒಬ್ಬರ. ಇದನ್ನು ವಾಸ್ತವ ಸತ್ಯವನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರು ತಿಳ್ಕೊಬೇಕಾಗಿದೆ, ಸಿದ್ದರಾಮಯ್ಯ ಅವರು ತಿಳ್ಕೊಬೇಕಾಗಿದೆ, ಸತೀಶ್ ಅವರು ತಿಳ್ಕೊಬೇಕಾಗಿದೆ, ಕೆ.ಎನ್. ರಾಜನ್ ಅವರು ತಿಳ್ಕೊಬೇಕಾಗಿದೆ. ಇವೆಲ್ಲ ಯಾಕೆ ತಿಳ್ಕೊಬೇಕಾಗಿದೆಪ್ಪ ಅಂದ್ರೆ, ಅಪರೂಪಕ್ಕೊಮ್ಮೆ ಅಧಿಕಾರ ಸಿಕ್ಕದ ಕಾಂಗ್ರೆಸ್ಸಿಗೆ. ಇತ್ತೀಚಿನ ದಿನದಲ್ಲೇ ಮೋದಿಯವರ ದಾಳಿಯಿಂದಾಗಿ, ಮೋದಿಯವರ ಒಂದು ಪ್ರಗತಿಯಿಂದಾಗಿ, ಸ್ವತಃ ಕಾಂಗ್ರೆಸ್ ಮಾಡಿದ ಅನೇಕ ತಪ್ಪುಗಳಿಂದಾಗಿ, ಇತಿಹಾಸದಲ್ಲಿ ಭಾಳಷ್ಟು ತಪ್ಪುಗಳನ್ನು ಮಾಡಿದ್ರಿಂದಾಗಿ ಜನ ದೂರ ಸರಿಸಿದ್ರು ಅನ್ನೋದು ಗೊತ್ತಿದ್ದ ವಿಷಯ. ಇಂಥ ಸಂದರ್ಭದಲ್ಲಿ ಈಗ ಒಂದು ಸ್ವಲ್ಪ ಪ್ಯಾರಡೈಸ್ ಲಾಸ್ಟ್ ಆಗಿತ್ತು ಕಾಂಗ್ರೆಸ್ಸಿದ್ದು. ಪ್ಯಾರಡೈಸ್ ಲಾಸ್ಟ್ ಆಗಿತ್ತು, ಸ್ವರ್ಗ ಹೋಗಿತ್ತು, ನರಕ ಬಂದಿತ್ತು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ರಿಗೇನ್ ಆಗಲಿಕ್ಕತ್ತದ ಪ್ಯಾರಡೈಸ್, ಮತ್ತೊಮ್ಮೆ ಸ್ವರ್ಗ ಪಡಿತೀವಿ ಅನ್ನುವಂಥ ಹಂತಕ್ಕೆ ಬಂದು ಹೇಳಿದಾಗ ಈ ಕೋಳಿ ಜಗಳ ಬೇಕಾ? ಮುಖ್ಯವಾಗಿ ಇವರೆಲ್ಲ ಈ ಮಾಡೋದೇನು? ಜನಸಾಮಾನ್ಯರ ಸೇವೆ ಅನ್ನೋದು ಮರಿತಾ ಇದ್ದಾರೆ. ಇವರೆಲ್ಲರೂ ಮರಿತಾ ಇದ್ದಾರೆ, ಪ್ರಶ್ನೆ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಅವ್ರು ಮಾಡೋದು ನೋಡಿದ್ರೆ, ಜೊತೆಗೆ ಅವರ ಗಳಿಕೆಗಳನ್ನು ನೋಡಿದ್ರೆ, ಸ್ವತಃ ಸಿದ್ದರಾಮಯ್ಯನವರು ಇವತ್ತು 51-52 ಕೋಟಿಗಳ ಒಡೆಯ ಆಗ್ತಾ ಇದ್ದಾರೆ. ಹೀಗೆ ಪ್ರತಿಯೊಬ್ಬರು ಇದರಲ್ಲಿ ಯಾರು ಈ ಒಂದು ಏನು ಜಗಳದಲ್ಲಿದ್ದಾರೆ, ಯಾರೂ ಎಲ್ಲ ಸಾವಿರಾರು ಕೋಟಿ ಜನ, ನೂರಾರು ಕೋಟಿ ಜನ, ಎಲ್ಲ ಕೋಟಿಗಳು ಮಾಡಿಟ್ಟಂಥ ಕೋಟಿಗಳನ್ನು ಕಟ್ಟಿಕೊಂಡಂಥ ಜನ. ಇವರು ಜನಸಾಮಾನ್ಯರ ವಿಷಯಗಳನ್ನ ಚರ್ಚೆ ಮಾಡಿ ಅವ್ರಿಗೆ ಬದುಕನ್ನು ಕೊಡುವಂಥ ವಿಚಾರ ಆ ದಿಶೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾಗಿದ್ದು ಬಿಟ್ಟುಕೊಟ್ಟು ಇವತ್ತು ಏನೇನೋ ಕಾರಣಕ್ಕಾಗಿ ನೀವು ಊಟಕ್ಕೆ ಕೊಡಬೇಡ್ರಿ, ನೀವು ಕೂಡಿ ಮಾತಾಡಬೇಡ್ರಿ, ಅಲ್ಲಿ ಹೋಗಬೇಡ್ರಿ, ಇಲ್ಲಿ ಹೋಗ್ಬೇಡ್ರಿ. ಈ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆಲ್ಲ ಸಂಶಯ ಇದ್ದ ತಾನು ಸ್ವತಃ ಅಧ್ಯಕ್ಷರಿದ್ದಾರೆ, ಮೀಟಿಂಗ್ ಕರೆದ, ಏನಪ್ಪ ನಿಮ್ಮ ಡೆವಲಪ್ಮೆಂಟು ಏನು ಬೇಕಾಗಿತ್ತು ಕೇಳ್ಬೋದಾಗಿತ್ತಲ್ಲ. ಅಧ್ಯಕ್ಷ ಸ್ವತಃ ಇರೋ ಮುಂದೆ ಅವ್ರಿಗೆ ಹಕ್ಕುಗಳಿದ್ದಾವೆ, ಯಾರೇನು ಮಾಡ್ತಾಯಿದ್ದಾರೆ, ಎಲ್ಲಿಏನು ಮಾಡ್ತಾಯಿದ್ದಾರೆ, ಅದನ್ನು ಓಪನ್ ಆಗಿ ಪ್ರೆಸ್ಸಿಗೆ ಬಂದು ಹೇಳೋದು ಅಥವಾ ಹೈಕಮಾಂಡ್ಗಳಿಂದ ಹೇಳಿಸುವಂಥದ್ದು ಅವಶ್ಯಕತೆ ಅಂತ ಒಂದು ದೊಡ್ಡ ಪ್ರಶ್ನೆ ಇತ್ತು. ಈಗೇನೋ ಕೊನೆಗೆ ಅಂದಿದ್ದಾರೆ ಆ ಮಾತು ಬೇರೆ. ಇತ್ತೀಚೆಗೆ ಅದು ಏನಪ್ಪ ಅಂದ್ರೆ, ಸರ್ಕಾರದ ವಿಚಾರದಲ್ಲಿ CM ಅವರು ಕೊನೆ ಮಾತು ಅವರು ಹೇಳ್ತಾರೆ, ಅದು ಲಾಸ್ಟು. ಪಕ್ಷದ ಬಂದಾಗ ನಾನೇ ಅಂತಿಮ ಅಂತ ಒಂದು ಮಾತು ಹೇಳಿದ್ದಾರೆ. ಇದು ಸತ್ಯನ ಇದು. ಈಗಾದರೂ ಜ್ಞಾನೋದಯ ಆಗಿದೆ. ಕರೆಸಿ ಮಾತಾಡ್ರಿ. ಸತೀಶ್ ಅವರೇನೋ ಅಧ್ಯಕ್ಷರಾಗಬೇಕಂತ ಮಾಡಿದ್ರೆ ಯಾಕೆ ರೀ? ಆಗಬಾರ್ದಾಗ ಅವರು ಕರೆದು ಮಾತಾಡ್ರಿ ಅವ್ರನ್ನ. ಅದೇ ಕಾಲಕ್ಕೆ ನಮ್ಮ ಪರಮೇಶ್ವರಪ್ಪನವ್ರನ್ನ ಅವ್ರನ್ನೂ ಕರೆಸಿ ಮಾತಾಡ್ರಿ. ಪಕ್ಷದ ಅಡಿಯಲ್ಲಿ ನಿಮ್ಗೆ ಹಕ್ಕುಗಳದಾವೆ, ಕೇಳೋ ಒಂದು ಶಕ್ತಿ ಅದು. ಅದನ್ನು ಮಾಡಿಕೊಂಡು ನಿಮ್ಮೊಳಗೆ ಬಗೆಹರಿಸುವಂಥ ವಿಷಯ ಅದು. ಇದನ್ನು ಸಾರ್ವಜನಿಕವಾಗಿ ಇವತ್ತು ಪರಮೇಶ್ವರಯ್ಯನವರು ಒಂದು ಮಾತಾಡ್ತಾರೆ, ಸತೀಶ್ ಅವರು ಒಂದು ಇನ್ನೊಂದು ಮಾತಾಡ್ತಾರೆ, ಮತ್ತು ಕಡೆಗೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾನೆ ಅಂತ ಹೇಳ್ತಾರೆ. ಅಲ್ಲ, ಈಗ ಗುಡ್ ಗವರ್ನೆನ್ಸ್ ಕೊಡುವಂಥ ಸಮಯ. ಎಲ್ಲರಿಗೂ ಅಧಿಕಾರ ಸಿಕ್ಕದು ಇವತ್ತು, ಯಾರಿಗೂ ಇಲ್ಲ ಅಂತಲ್ಲ. ಆದರೆ ಮುಖ್ಯಮಂತ್ರಿ ಕುರ್ಚಿ ಒಂದದ, ಎಲ್ಲರೂ ಆಗಲಿಕ್ಕೆ ಬರೋದಿಲ್ಲ. ಈಗ ಇದ್ದವರು ಕೂತಿದ್ದಾರಲ್ಲ, ಅವ್ರು ಇಳಿವರೆಗೂ ವೇಟ್ ಮಾಡಬೇಕಾಗ್ತದೆ. 2.5 ವರ್ಷ ಏನಪ್ಪ ಅಂತ ಮುಗಿದ ಮೇಲ್ತೇನೋ ನೀವು ಮಾತಂತ ಡಿ ಕೆ ಜಿ ಅವ್ರು ಹೇಳ್ತಾರೆ, ಅವ್ರು ಇಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಎರಡೂ ಈಗ ಯಾರನ್ನ ಫೈನಲ್ ಮಾಡೋರಪ್ಪ ಇದನ್ನು? ಹೈಕಮಾಂಡ್ ಬಿಟ್ಟುಬಿಟ್ರಿ, ಮಾಡ್ತಾರೆ. 2.5 ವರ್ಷ ಆಗಲಿ. ನೀವು ಕಾಳಗಿ ಕೇಳಿದ್ರಪ್ಪ ಅಂದ್ರೆ ನಿಮ್ಮಲ್ಲೇ ಡಿಫ್ರೆನ್ಸ್ಗಳನ್ನ ಹೆಚ್ಚು ಮಾಡ್ಕೊಂಡ್ರೆ ಅದು ಸಹಜವಾಗಿ ಎದುರಾಳಿಗಳು, ನಿಮ್ಮ ಸಾಮಾನ್ಯರಿಲ್ಲ ಅವ್ರ ಎದುರಾಳಿಗಳು BJPಗರು. ಮೋದಿಯವರ ನಾಯಕತ್ವದಲ್ಲಿದ್ದಾರೆ ಅವರು. ಇನ್ನೂ ಮೋದಿಯವರ ಹವ ಇಳಿದಿಲ್ಲ, ಇನ್ನೂ ಅದು ಹವ ಏನೋ ರಾಹುಲ್ ಗಾಂಧಿಯವರ ಅತೀ ಹೋರಾಟದಿಂದ, ಉಳಿದವರು ಯಾರಿಂದೂ ಅಲ್ಲ. ಯಾವ ಒಬ್ಬ ಈ ಒಂದು ಇನ್ನುಳಿದ ನಾಯಕರಿಂದ ಮೋದಿಯವ್ರಿಗೆ ಪೆಟ್ಟುಕೊಂಡಂಥ ಸಾಹಸ ಆಗಿಲ್ಲ. ಅವರು ರಾಜ್ಯದಲ್ಲಿ ಆಗಿರ್ಬೋದು, ಮಲ್ಲಿ ಮಹಾರಾಷ್ಟ್ರದಲ್ಲಂತೂ ಮತ್ತು ದೊಡ್ಡ ಪೆಟ್ಟನ್ನು ಮೋದಿಯವರು ಕೊಟ್ಟಿದ್ದಾರೆ ಇವರಿಗೆ, ವಿರೋಧಿಗಳಿಗೆ. ಇಂಡಿಯಾ ಗುಂಪಿದ್ದಾರೆ. ಕೇವಲ ರಾಹುಲ್ ಗಾಂಧಿಯವರ ಒಂದು ಪಾದಯಾತ್ರೆ ಈ ದೇಶಕ್ಕೆ ಹೊಸ ಒಂದು ಜೀವ ಕೊಟ್ಟದ. ವಿರೋಧ ಪಕ್ಷ ಎದ್ದು ನಿಲ್ಲೋದಕ್ಕೆ ಒಂದು ಸಾಕ್ಷಿ ಆಗ್ಯದ. ಅಖಿಲೇಶ್ ಯಾದವ್ ಇರ್ಬೋದು, ಜಾತಿ ಮೇಲೆ ರಾಜಕಾರಣ ಮಾಡುವಂಥವ್ರು, ಮಮತಾ ಬ್ಯಾನರ್ಜಿಯವರು, ಅಲ್ಲೇ ಅವರು ಸಹ ವೆಸ್ಟ್ ಮಹಾಲಕ್ಷ್ಮಿ ಆದಂಥವ್ರು, ಒಳ್ಳೆಯ ವ್ಯಕ್ತಿ ಇದ್ದರೂ ಸಹಿತ ಅಹಂಕಾರ ಹೆಣ್ಮಗಳು. ಇಂಥವ್ರು ಎಲ್ಲರಿಂದೂ
ಒಂದಾಗಿಲ್ಲ. ಹೌದು, ವೆಸ್ಟ್ ಬೆಂಗಾಲ್ದಲ್ಲೇ ತಮ್ಮ ಪಕ್ಷವನ್ನು ಜಬರ್ದಸ್ತಾಗಿ ಆರಿಸಿದ್ದಾರೆ, ಆ ಮಾತು ಬೇರೆ. ಅದು ಇನ್ನುಳಿದ ಕಡೆ ಅವ್ರದ್ದಿಲ್ಲ. ಆಲ್ ಓವರ್ ಇಂಡಿಯಾದಲ್ಲೇ ಏನಾದರೂ ವಿರೋಧ ಪಕ್ಷ ಇವತ್ತು ಎದ್ದು ನಿಂತಿದ್ರೆ ಒಂದು ಹಂತಕ್ಕೆ ಸ್ಟ್ಯಾಂಡಪ್ ಆಗಿತ್ತಪ್ಪ ಅಂದ್ರೆ ಆ ಸಂದರ್ಭದಲ್ಲೂ ಇಂಡಿಯಾ ಸಂಘಟನೆ ಕಟ್ಟುಮಂದು ಇದರ ಸ್ವತಃ ನಿತೀಶ್ ಕುಮಾರ್ ಅವರು ಇನ್ನುಳಿದವ್ರು ಬಿಟ್ಟು ಹುಡುಗಿಬಿಟ್ರು ಪಾರ್ಟಿಯನ್ನು. ಮಮತಾ ಬ್ಯಾನರ್ಜಿ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಮಾಡಲಿಲ್ಲ, ಉಳಿದವರು ಮಾಡಲಿಲ್ಲ. ಶರದ್ ಪವಾರ್ ಅವರು ಮಹಾರಾಷ್ಟ್ರದಲ್ಲೂ ಕೆಲವು ಏರಿಯಾಗೆ ಸೀಮಿತರಾಗಿದ್ದರು, ಉದ್ಧವ್ ಠಾಕರೆ ಕೆಲವು ಏರಿಯಾಗೆ ಸೀಮಿತರಾಗಿದ್ದರು. ಇಂಥ ಪ್ರಸಂಗದಲ್ಲ ಇಡೀ ಒಂದು ಎದುರಾಳಿಗಳನ್ನು ಎತ್ತಿ ಕಟ್ಟಿದವರು, ಎತ್ತಿ ನಿಲ್ಲೋಂಗೆ ಮಾಡಿದವರು ಇವತ್ತನ್ನು ಚಾರ್ ಸಪಾರ್ ಒಂದು ವೇಳೆ ರಾಹುಲ್ ಗಾಂಧಿಯವರು ಪಾದಯಾತ್ರೆಯನ್ನು ಮತ್ತು ಬಸ್ ಯಾತ್ರೆಯನ್ನು ಮಾಡೋದು ಹೋಗಿದ್ರೆ ಅವ್ರು ಚಾರ್ ಸಪಾರ್ ಆಗ್ತಿದ್ರು. ಇವತ್ತು ಸಂವಿಧಾನ ಬದಲಾಗ್ತಾ ಇತ್ತು. ಇವತ್ತು ವಿರೋಧ ಪಕ್ಷಗಳು ಇರ್ತಿರಲಿಲ್ಲ, ಈ ಪ್ರಾದೇಶಿಕ ಪಕ್ಷಗಳಂತ ಮೊದಲೇ ಇರ್ತಿರಲಿಲ್ಲ, ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೂ ಇರ್ತಿರಲಿಲ್ಲೇನೋ. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರ ಸಾಹಸದಿಂದ ಇವತ್ತು ಕಾಂಗ್ರೆಸ್ ಎದ್ದು ನಿಂತದ್ದು. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯ ಒಬ್ಬರಿಂದ ಇವತ್ತು ಕಾಂಗ್ರೆಸ್ ಗೆದ್ದಿಲ್ಲ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಂದ ಒಬ್ಬರಿಂದ ಗೆದ್ದಿಲ್ಲ, ಅದೇ ಕಾಲ ಸತೀಶ್ ಜಾರಕಿಹೊಳಿ ಒಬ್ಬರಿಂದ ಗೆದ್ದಿಲ್ಲ, ಅದೇ ಕಾಲ ರಾಜಣ್ಣ ಅವರೊಬ್ಬರಿಂದ ಗೆದ್ದಿಲ್ಲ. ಇವರೆಲ್ಲರೂ ಒಗ್ಗಟ್ಟಿನ ಸಂಘಟನೆಯಿಂದ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಇದೆಲ್ಲದಕ್ಕೂ ಹೆಚ್ಚಿಗೆ ಡಿ ಕೆ ಶಿವಕುಮಾರರೇ ಮಾಡಲಿ ಗ್ಯಾರಂಟಿಗಳನ್ನು, ಸಿದ್ದರಾಮಯ್ಯರೇ ಮಾಡಲಿ, ಎಲ್ಲರೂ ಕೂಡ ಮಾಡಿದ್ದಾರೆ ಒಂದು ಗ್ಯಾರಂಟಿ. ಅದಕ್ಕೆ ಆಧಾರ ಮಾತ್ರ ಹಿಂದಿರ್ಬೋದು, ಕಾಂಗ್ರೆಸ್ ಮಾಡಿರ್ಬೋದು ಕೆಲವೊಂದು ಅಕ್ಕಿ ಕೊಡೋದು ಮಾಡೋದು. ಮುಖ್ಯವಾಗಿ ಕೇಜ್ರಿವಾಲ್ ಪ್ರಭಾವದಿಂದಾಗೆ ಈ ಒಂದು ಗ್ಯಾರಂಟಿ ತಂದಿತ್ತು. ಯಾರೂ ಅಲ್ಲ, ಉಳಿದವ್ರು ಯಾರೂ ಇಲ್ಲ. ಇವಾಗ ಡಿ ಕೆ ಶಿವಕುಮಾರ್ ನಾನ ತಂದಾನೆ ಅಂತ ಹೇಳುವಂಥದ್ದಾಗಲಿ ಅಥವಾ ಸಿದ್ದರಾಮಯ್ಯ ನಾನ ಮಾಡಿದ್ದೀನಿ ಅನ್ನೋದು ಏನೂ ಇಲ್ಲ ಇದ್ರೊಳಗೆ. ಕೇಜ್ರಿವಾಲ್ ಪ್ರಭಾವ ಎಂಥ ಒಂದು ಪ್ರಸಂಗ 2015 ಮೋದಿಯವ್ರಿಗೆ ಬಿರುಗಾಳಿಯಲ್ಲಿ ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡಿ ಸರ್ ಅದು ಅಸ್ತಿತ್ವದಂಥವ್ರು ಕೇಜ್ರಿವಾಲ್ ಇದೇ ಗ್ಯಾರಂಟಿಯಿಂದ, ಅಷ್ಟು ಸತ್ಯದ. ಪಂಜಾಬದಲ್ಲೂ ಇದೇ ಗ್ಯಾರಂಟಿಯಿಂದ, ಗುಜರಾತಲ್ಲಿ ಆಗೋ ಸಾಧ್ಯತೆಗಳಿದ್ದು ಏನು ಹೋಯ್ತು. ಇರಲಿ, ಅದನ್ನು ಸತ್ಯಗಳು ತಿಳ್ಕೊಂಡು ಮಾತಾಡಬೇಕಾಗ್ತದೆ. ಏನೇಳಿ ಈಗ ಈ ಎಲ್ಲ ತಿಕ್ಕಾಡಿಬಿಟ್ಟೆ ಸರಿಯಾಗಿ ಆಡಳಿತ ಮಾಡೋದು ಸಮಯ ಇದು. ಒಳ್ಳೆಯ ಆಡಳಿತ ಕೊಟ್ಟು ಮುಖ್ಯವಾಗಿ ಇನ್ನೂ ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ. ರೈತರಿಗೆ ಈ ಮಿನಿಮಮ್ ಪ್ರೈಸ್ ಅಂದ್ರೆ ಸಪೋರ್ಟಿಂಗ್ ಪ್ರೈಸ್ ಕೊಡಬೇಕಾಗಿದೆ. ಪ್ರತಿಯೊಬ್ಬರು ಉದ್ಯೋಗ ನಿರ್ಮಾಣ ಮಾಡಬೇಕಾಗಿದೆ. ನಿರುದ್ಯೋಗ ಸಂಖ್ಯೆ ಹೆಚ್ಚದೇ ಇಲ್ಲ. ಉದ್ಯೋಗ ಏನು ನಿರ್ಮಾಣ ಮಾಡ್ತಾಯಿದ್ರಿ? ಎಲ್ಲ ಪ್ರೈವೇಟ್ದವ್ರು ಕೊಡ್ತಾಯಿದ್ರಿ ಅಥವಾ ಕಾರ್ಪೊರೇಟ್ಗಾಗಿ ಕೊಡ್ತಾಯಿದ್ರಿ. ನೀವು ಅಷ್ಟೇ ಮಾಡ್ತಾಯಿದ್ರಿ ಕಾಂಗ್ರೆಸ್ಸಿಗರು. ಅಂದಾಗ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ದಿಶೆಯಲ್ಲೇ ನೀವು ಚಿಂತನೆ ಮಾಡಬೇಕು. ಊಟಕ್ಕೆ ಕರೆದ ಹೌದು SC ST OBC ಇವರಿಗೆ ಫಂಡ್ ಕೊಟ್ಟಿಲ್ಲ, ರಿಲೀಸ್ ಮಾಡಿಲ್ಲ. ಅವರು ಇದನ್ನು ಓಪನ್ ಆಗಿ ಡಿಸ್ಕಷನ್ ಮಾಡೋದನ್ನು ಪಾರ್ಟಿ ಅಧ್ಯಕ್ಷರು ಕನ್ನಡ ಅಧ್ಯಕ್ಷರು ಜೊತೆಗೆ ಮಾತಾಡ್ರಿ, ಬೇಡ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ರಿ. ನಾನು ಇದು ಕೂಡಿದ್ದಿರ್ಬೋದು, ಓಪನ್ ಆಗಿ ಕರೀರಿ, ಮಾತಾಡ್ರಿ. ಅದಕ್ಕೆ ಗುಪ್ ಮಾಡೋದು ಅದ. ನೀವು ಒಂದು ವೇಳೆ ಆಗೋದೈತಪ್ಪ ಅಂತಂದ್ರೆ ಅದು ಏನು ಆ ಸಂದರ್ಭ ಹೈಕಮಾಂಡ್ ಮಾತು ಕೇಳೋರು ಯಾವ್ದು ಚರ್ಚೆ ಮಾಡಿದ್ರು, ಏನು ಮಾಡಿದ್ರು, ಹೌದು ಎಷ್ಟೋ ಪ್ರೆಷರ್ ಮಾಡಿದ್ರು, ಏನೋ ಪ್ರೆಷರ್ ಮಾಡಿದ್ರು. ಅಂತಿಮ ಯಾವುದು ಹೈಕಮಾಂಡ್ ನೋಡ್ತಾ ಇದೆ. ಇದನ್ನೆಲ್ಲ ಹೈಕಮಾಂಡ್ ನೋಡೋದ್ರಿಂದ ಹೆಚ್ಚು ಜನ ನೋಡ್ತಾ ಇದ್ದಾರೆ ನಿಮ್ಮ ಒಳತೆ ಕಾಟವನ್ನು. ಇದರಿಂದಾಗಿ ಜನಕ್ಕೂ ಬೇಜಾರಾಗ್ತದೆ. ಮತ್ತು ಇದು ಕಾಂಗ್ರೆಸ್ ಹಂಗೇರಿ ಹಿಂದಿನ ಗತಿಲ್ಲ ಅಂತೆಲ್ಲ ಯಾವಾಗಲೂ ಜಗಳಾಡ್ತಾ ಹೋಗ್ತದೆ. ಅಧಿಕಾರಕ್ಕೆ ಬಡದವ್ರು ಜನನ ಇದ್ದಾರೆ, ಇಲ್ಲಿ ಮಾಫಿಯಾಗಳಿದ್ದಾರೆ, ಗುಂಡಾ ಮಾಫಿಯಾಗಳಿದ್ದಾರೆ, ಸಾರಾಯಿ ಮಾಫಿಯಾಗಳಿದ್ದಾರೆ, ಎಲ್ಲ ಮಾಫಿಯಾಗಳು ಕೊಡ್ಕೊಂಡು ಇದೇ ಚಾಳು ಮಾಡಿದ್ರು ಅಂತೇಳಿ ಯಾವತ್ತು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಮೋದಿಯವ್ರಿಗೆ ಅವಕಾಶ ಕೊಟ್ಟಿದ್ರು. ಮೋದಿ ಅವರು ಇವ್ರಿಗಿಂತಲೂ ಹೌದಪ್ಪ ಇವರು ಅವರ ಇದ್ದಾರೆ ಅಂತ ಜನಕ್ಕೆ ಈಗ ಕನ್ಫರ್ಮ್ ಆಗ್ಯದ. ಇಂತಹ ಸಂದರ್ಭದಲ್ಲ ಈ ಒಳ ಜಗಳ, ಊಟಕ್ಕಾಗಿ ಕದನ, ಅಧಿಕಾರಕ್ಕಾಗಿ ಕದನ, ಇದು ಬಿಡೋದು ಭಾಳ ಒಳ್ಳೆಯದು ಅಂತೇಳಿ ಜನಸಾಮಾನ್ಯರು ಮಾತಾಡಲಿಕ್ಕೆ ಇದ್ದಾರೆ. ಈಗ ನೀವೇ ಅಂತೀರಿ ಜನಸಾಮಾನ್ಯರು ಅಥವಾ ನಮ್ಮ ಇವತ್ತಿನ ಕದನ ಪ್ರಿಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಇದಕ್ಕೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.